ಈ ವಿಷಯ ನಿಮ್ಗೆಲ್ರಿಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಅನುಭವ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಕನ್ನಡಿಗ ನವೀನ್ ಕುಮಾರ್ ಎಸ್ ನಾಯಕ್. ನಾವೆಲ್ಲ ಸ್ಕೂಲ್ ಹೋಗೋ ಟೈಮಲ್ಲಿ ಅಕ್ಕಪಕ್ಕದ ಮನೆಯಿಂದ ಅಣ್ಣವರು ಬೆಂಗಳೂರಿಂದ ಊರಿಗೆ ಬಂದಾಗ ಅವ್ರು ನೋಡೋದೇ ಒಂಥರ ಸಂಭ್ರಮ. ಅವ್ರು ಹಾಕಿರೋ ಬೂಟು, ವಾಚು, ಬಟ್ಟೆ ಇವೆಲ್ಲ ನೋಡಿ ನಮ್ಗಂತೂ ಎಲ್ಲಿಲ್ಲದ ಸಂಭ್ರಮ. ನಮ್ಮನ್ನೆಲ್ಲ ಅಂಗಡಿಗೆ ಏನಾದ್ರು ತರ ಕಳಿಸಿ ಅದ್ರ ಉಳಿದಿರೋ ಚಿಲ್ಡ್ರನ್ ನೀವೇ ಇಟ್ಕೊಳ್ಳಿ ಅಂದಾಗ ಆಗೋ ಆ ಖುಷಿನೇ ಬೇರೆ ಆಗಿತ್ತು. ಇದೆಲ್ಲ ನೋಡಿದಾಗ ನಮ್ಗೆ ಅನ್ನಿಸ್ತಿದ್ದದ್ದು ಒಂದೇ, ನಾವು SLC ಮುಗಿಸಿ ಬೆಂಗಳೂರಿಗೆ ಹೋಗ್ಬೇಕು, ಮತ್ತೆ ಇವ್ರ ತರನೇ ಅಲ್ಲಿಂದ ಊರಿಗೆ ಬರಬೇಕು ಅಂತ. ಯಾಕಂದ್ರೆ ಊರಲ್ಲಿ ಅವ್ರನ್ನ ತುಂಬಾ ದಿನದ ನಂತರ ನೋಡಿ ಅವ್ರನ್ನ ಮಾತಾಡ್ಸೋ ಶೈಲಿ, ಅವ್ರಿಗೆ ಕೂಡ ಗೌರವ, ಇದೆಲ್ಲ ನಮಗೂ ಬೇಕು ಅಂತ ಅವಾಗಲೇ ಅನಿಸ್ತಿತ್ತು. ಒಂದು ಓದುವ ಸಮಯದಲ್ಲೇ ದುಡಿಯಬೇಕೆಂಬ ಹಂಬಲ ಕಾಡುತ್ತಿತ್ತು. ಆದರೆ ವಾಸ್ತವ ಏನೆಂದು ತಿಳಿದಿರಲಿಲ್ಲ. ನಾವು ಶಾಲೆ ಮುಗಿಸಿ ಬೆಂಗಳೂರಿಗೆ ಬಂದಾಗಲೇ ತಿಳಿಯಿತು ಅವರು ಹಾಕುತ್ತಿದ್ದ ಬೂಟಿನ ಒಳಗಿದ್ದ ಹರಿದ ಕಾಲು ಚೀಲಗಳ ಕತೆ, ತೊಟ್ಟ ಬಟ್ಟೆಯ ಒಳಗಿದ್ದ ಬೆನ್ನುಗಾಯದ ಗುರುತುಗಳ ಕಲೆ. ನಮಗೇನು ತಿಳಿದಿತ್ತು, ವಾಚು ಕಟ್ಟಿದ್ದು ಆಡಂಬರಕ್ಕಲ್ಲ, ಮರಳಿ ಹೋಗುವ ವಿಳಂಬಕ್ಕೆಂದು. ಇದೆಲ್ಲ ತಿಳಿದದ್ದು ನಮಗ ಅನುಭವ ಆದಾಗಲೇ. ಊರು ಬಿಟ್ಟು ದುಡಿಯುವವರ ಜೀವನ ಶವಯಾತ್ರೆಗಿಂತಲೂ ಘೋರವಾದ ಪಯಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಪೇಜ್ನ ಫಾಲೋ ಮಾಡಿ.